ಸಮಾರಂಭದಲ್ಲಿ ಮುನಿಯಾಲು ಉದಯ್ ಶೆಟ್ಟಿಯವರಿದ್ದಾರೆ. ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಆಶಯ ಕೃಷ್ಣಣ್ಣ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ಕೃಷ್ಣಾಚಾರ್ಯ ಅವರು ಶ್ರೀಯುತ ಉದಯ್ ಶೆಟ್ಟಿ ಮುನಿಯಾಲು ಇವರಿಗೆ ಗೌರವಾಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಂದಿ ಕೇಳಿದ್ರು ದಾಖಲಾತಿಗಳನ್ನು ಕೊಡಿ ಅಂತ. ಉದಯಣ್ಣ ಹೇಳಿ ಬಾಯಿ ಮುಚ್ಚೋದ್ರೊಳಗೆ ದುಡ್ಡು ಕಳಿಸ್ತಾರೆ. ನಿಮಗೆ ಯಾವುದೇ ದಾಖಲಾತಿಗಳನ್ನು ಕೊಡಲಿಲ್ಲ ಅಂದಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಅನಾರೋಗ್ಯ ಇದೆ ಅಂತ ದುಡ್ಡು ಪಡ್ಕೊಂಡವನು ಸ್ವಂತ ಗಮ್ಮತಿ ಖರ್ಚು ಮಾಡುವವನಲ್ಲ, ಆ ನಂಬಿಕೆ ನನಗಿರೋದರಿಂದ ನಿಮ್ಮ ದಾಖಲಾತಿ ಬೇಡ ಅಂದರು ಅವರೊಂದು ಮಾತು ಹೇಳ್ತಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಬೇಕು ಅಂತಂದರೆ, ತನ್ನ ವ್ಯವಹಾರದ ಮೂಲಕ ಎತ್ತರಕ್ಕೇರಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ನಡುವೆ ಸಾಮಾನ್ಯ ಜನರ ನೋವುಗಳಿಗೆ ಸ್ಪಂದಿಸುವ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಅದಕ್ಕಾಗಿ ಸಮುದಾಯದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಅವರೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ ಮಾಡ್ತಾ ಇದ್ದೇನೆ. ನಾವು ನಂಬಿದ ದೇವರನ್ನು ಮನಸಾರೆನಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಇವತ್ತೊಂದು ಶ್ರೇಷ್ಠ ಶಿಷ್ಯ ಅಂತ ಹೇಳ್ಬೋದು. ಶಿಷ್ಯರು ಹೇಗಿರಬೇಕಂದ್ರೆ ಶಿಲ್ಪಿ ಶ್ರೀ ಡಾಕ್ಟರ್ ಕೃಷ್ಣಾಚಾರ್ಯರಾಗಿರಬೇಕು ಅಂತ ಶ್ರೇಷ್ಠ ಶಿಲ್ಪಿಗಳಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಈಗಾಗಲೇ ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲ ವಾಸ್ತುಶಿಲ್ಪದ ಬಗ್ಗೆ ತಿಳಿ ಹೇಳಿದ ಉಮೇಶ್ ಆಚಾರ್ಯ ಸುರತ್ಕಲ್ ಅವರಿದ್ದಾರೆ. ಅದೇ ರೀತಿ ಒಬ್ಬರು ಶ್ರೇಷ್ಠ ಶಿಲ್ಪಿ, ಬರೀ ಶಿಲ್ಪಿ ಕೆಲವು ಜನ ಸಂಪಾದನೆಗೋಸ್ಕರ ಮಾತ್ರ ಮಾಡ್ತಾರೆ. ಆದರೂ ಇದರಲ್ಲಿ ನಮ್ಮ ಪರಂಪರೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ಒಂದು ಸಂದೇಶ ಇರಬೇಕಂತ ಕೆಲಸ ಮಾಡ್ತಿರುವ ನನ್ನ ಸಹೋದರ ಸಮಾನರಾದ ಸತೀಶ್ ಅಣ್ಣನವರಿದ್ದಾರೆ. ಅದೇ ರೀತಿ ಇಲ್ಲಿ ಇವತ್ತು ಯಾರನ್ನು ನಾವು ನೆನೆಸ್ಕೊಳ್ತಿದ್ದೇವರ ಅವರ ಧರ್ಮ ಪತ್ನಿ ಶ್ರೀಮತಿ ಸುಮಿತ್ರಮ್ಮ ಅವರಿದ್ದಾರೆ. ಅವರ ಆಶೀರ್ವಾದವನ್ನು ಕೇಳುತ್ತಾ ಅದೇ ರೀತಿ ಇಲ್ಲಿ ಕೃಷ್ಣ ಅಣ್ಣನವರ ತಾಯಿಯವರಿದ್ದಾರೆ. ಅದೇ ವೇದಿಕೆಯಲ್ಲಿ ಎಲ್ಲ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರೇ, ಹಾಗೆ ನನ್ನ ಆತ್ಮೀಯ ಮಿತ್ರರು ಈ ಕಾರ್ಯಕ್ರಮವನ್ನು ನಿರೂಪಣೆ ಅಂತ ಹೇಳುವುದಿಲ್ಲ, ಅವರು ನಿರೂಪಕರು ಮಾತ್ರ ಅಲ್ಲ, ಸಮಾಜಕ್ಕೆ ಒಂದು ಸಂದೇಶ ಕೊಡುವವರು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಅಂತ ದಾಮೋದರ ಶರ್ಮಾ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಅತ್ಯಂತ ಸಂತೋಷ ಹಾಗೂ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇದ್ದೇನೆ ಅನ್ನೋ ಉದ್ದೇಶಕ್ಕೆ ಓಡೋಡಿ ಬಂದೆ. ಇವತ್ತು ನಮ್ಮ ಬಾಹುಬಲಿಯ ಮಸ್ತಕಾಭಿಷೇಕ ಕಾರ್ಕಳದ ಇತಿಹಾಸದಲ್ಲಿ ಪ್ರತಿ 12 ವರ್ಷಕ್ಕೆ ಒಂದು ಸಲ ಬಾಹುಬಲಿ ಮಸ್ತಕಾಭಿಷೇಕ ಆಗ್ತದೆ. ಅದರ ದಿನ ನಿರ್ಣಯ ಪರ್ವ ಫೆಬ್ರವರಿ 27 18ರಿಂದ 28 ಅಂತ ಇವತ್ತು ದಿನ ನಿರ್ಣಯ ಆಯಿತು. ಫೆಬ್ರವರಿ 18ರಿಂದ 28 ಅಂಥ ಕಾರ್ಯಕ್ರಮದಲ್ಲಿದ್ದೆವು. ಅಲ್ಲಿಂದ ಮಧ್ಯ ಬಿಡುವು ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮವನ್ನು ನೋಡಬೇಕು, ಸಮಾಜಕ್ಕೆ ಒಂದು ಸಂದೇಶ ಇರಬೇಕಂತ ಇವತ್ತು ಶ್ರೀ ಡಾಕ್ಟರ್ ಕೃಷ್ಣಾಚಾರ್ಯ ಅವರು ಎಷ್ಟು ಎತ್ತರಕ್ಕೆ ಏರಿದರೂ ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಮೂಲ ಯಾವುದು ಅಂತೇಳಿ ತಿಳ್ಕೊಂಡು ಇವತ್ತು ಗುರುಗಳಿಗೆ ಅವರು ಇವತ್ತು ಇಲ್ಲದಿದ್ದರೂ ಅವರ ರೂಪದಲ್ಲಿ ಅವರ ಧರ್ಮಪತ್ನಿಯವರಿಗೆ ಮತ್ತು ಅವರ ಮನೆಯವರನ್ನು ಸೇರಿಕೊಂಡು ಅವರ ಗುರುವಂದನೆ ಮತ್ತು ಅದನ್ನು ನೆನೆಸ್ಕೊಳ್ಳುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಶಿಲ್ಪಿ ಶ್ರೀ ಚಾಮರಾಜ ಆಚಾರ್ಯ ಅವರ ಹೆಸರನ್ನು ನಾವು ಸಣ್ಣದಿಂದ ಕೇಳ್ಕೊಂಡು ಬಂದವರು. ಕಾರ್ಕಳದ ವಿಶೇಷತೆ ಮತ್ತು ಶಕ್ತಿ ಹಾಗೆ ನಾನು ಈಗ ಸಹ ಹೇಳಿ ಬಂದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂದರೆ ಅದೇ ರೀತಿ ಇದೊಂದು ಭೂಲೋಕದ ಸ್ವರ್ಗ. ಸತೀಶಣ್ಣ ನಿಮ್ಗೆ ಗೊತ್ತಿದ್ದಾಗೆ, ನೀವೀಗ ದೇಶ ತಿರುಗಿದವರಿಗೆ ಗೊತ್ತಿರ್ತದೆ ಬೇರೆ ಊರಿನ ಶಕ್ತಿ ಏನಂತ. ನಾನು ಎಲ್ಲಿ ಸಹ ಹೇಳೋದು ದಕ್ಷಿಣ ಕನ್ನಡ ಉಡುಪಿ ಅಂದರೆ ನಮ್ಮ ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲಿ ಸಹ ಇಲ್ಲ ಈ ಜಗತ್ತಿನಲ್ಲಿ. ನಮಗೆ ಮಾತ್ರ ಗೊತ್ತಿಲ್ಲ ನಾವು ಎಲ್ಲಿದ್ದೇವಂತ. ನಾವು ಎಷ್ಟು ಇದ್ದರೂ ಇನ್ನಷ್ಟು ಕಮ್ಮಿ ಆಸೆಯಲ್ಲೇ ಇರ್ತೇವೆ. ಹಾಗಾಗಿ ಇಂಥ ಒಳ್ಳೆಯ ಜಾಗದಲ್ಲಿದ್ದೇವೆ. ಅದರಿಂದಲೂ ಶಿಲ್ಪಕಲೆಯ ತವರೂರು ಅಂತ ಹೇಳ್ಬೋದು ಕಾರ್ಕಳ. ಇವತ್ತೆಲ್ಲ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿ ಸಮೇತ ಇವತ್ತು ಬೇರೆ ಬೇರೆ ದೇವಸ್ಥಾನಗಳಾಗ್ತಾ ಇದ್ದರೆ ಅಲ್ಲಿ ಸಹ ನಮ್ಮ ಇಲ್ಲಿಯ ಶಿಲ್ಪಕಲೆಯನ್ನೇ ಅನುಸರಿಸಿ ಅಥವಾ ಇಲ್ಲೇ ಮಾಡಿ
ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಸಂತೋಷ. ಮೊನ್ನೆ ಗೋಕಾಕ್ ಹೋಗಿದ್ದೆ, ನಮ್ಮ ಬೆಳಗಾವಿದು. ಅಲ್ಲಿ ಒಂದು ಸುಂದರವಾದ ದೇವಸ್ಥಾನ ಮಾಡಿದರು. ಎಲ್ಲಿತ್ತು ಕಲ್ಲು ಕೇಳಿದರೆ ಕಾರ್ಕಳದ ಅಂತ ಹೇಳಿದರು. ಹೀಗೆ ಹಲವಾರು ಕಡೆ ಎಲ್ಲಿ ಸಹ ಹೋಗುವಾಗ ಈ ಹೆಸರನ್ನೇ ಕೇಳ್ತಾ ಇದ್ದೇವೆ. ಇವತ್ತು ಚಾಮರಾಚಾರ್ಯರ ಪುತ್ರರಾದ ಸತೀಶ್ ಅಣ್ಣವರಷ್ಟೇ ಇವತ್ತೆಲ್ಲ ದೇಶದಲ್ಲಿ ಇವತ್ತು ಡೆಲ್ಲಿಯಲ್ಲಿರುವ ಮಾವೀರ ಒಂದು ಅವರ ಮೂರ್ತಿ ಇರ್ಬೋದು, ಅಥವಾ ರಾಜಸ್ಥಾನದಲ್ಲಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಅವರ ಏನು ಶಕ್ತಿ ಉಂಟಾ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾರ್ಕಳದಲ್ಲಿ ಈ ಒಂದು ಸಮುದಾಯದವರದು ನನಗೆ ಭಾಳ ಅನನ್ಯವಾದ ಸಂಪರ್ಕ. ಯಾಕಂದರೆ ನನ್ನ ಮನೆಯ ಪಕ್ಕದ ಮನೆ ನಿಮ್ಮ ಸಮುದಾಯದವರದು ನಮ್ಮಲ್ಲಿ ಇದ್ದಾರೆ, ಲೀಲಕ್ಕ ಅಂತೇಳಿ. ಅವರ ಮನೆ ನನ್ನ ಮುನಿಯಲ್ನಲ್ಲಿ ನನ್ನ ಪಕ್ಕ, ಕಾಲೇಜಿನ ಸುರೀನ್ ಅವರ ಮನೆ, ನೆಕ್ಸ್ಟ್ ಮನೆ ನನ್ನ ಮನೆ. ಹಾಗಾಗಿ ಮತ್ತು ನಾವಿರುವ ಆ ಒಂದು ಗಾಂಧಿ ಮೈದಾನದಲ್ಲಿ ಸುಮಾರು ಒಂದು 25-30 ಮನೆ ನಿಮ್ಮ ಸಮುದಾಯದವ್ರದ್ದಿದೆ. ಹಾಗಾಗಿ ಆ ಒಡನಾಟ, ಸಂಪರ್ಕ, ಆ ಆಗು ಹೋಗುಗಳ ಬಗ್ಗೆ ಹೆಚ್ಚಿಗೆ ನನಗೆ ಅನುಭವ ಇದೆ. ಭಾಳ ಸಂತೋಷ. ಪ್ರಾಮಾಣಿಕರು, ಹಾಗೆ ಕರ್ತವ್ಯ ನಿಷ್ಠೆಯವರು, ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು. ಸಮಾಜದಲ್ಲಿ ಇವತ್ತು ಯಾರ್ದೋ ಒಂದು ಮನೆಗೆ ಆಗಬೇಕಾದ್ರೆ ಅಥವಾ ಯಾವುದೇ ದೇವಸ್ಥಾನ ಆಗಬೇಕಾದ್ರೆ ಅದರಲ್ಲಿ ನಿಮ್ಮ ಪಾತ್ರ ಹಿರಿದು, ನಿಮ್ಮ ಹೇಗೆ ಕೈಯ ಕೆತ್ತನೆ ಬರ್ತದೆ ಅದರ ಮೇಲೆ ಎಲ್ಲ ಉಳಿತದೆ, ದುಡ್ಡಿನ ಮೇಲೆ ಅಲ್ಲ. ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದ ಒಂದು ಒಳ್ಳೆಯ ಏನು ಆಕಾರ ಬರ್ತದೆ. ಇದು ಕಲ್ಲಿಗಿರ್ಬೋದು, ಮರಕ್ಕಿರ್ಬೋದು, ಯಾವುದೇ ಒಂದು ಆಕಾರ ಕೊಡುವಂಥ ದೊಡ್ಡ ಶಕ್ತಿ ಪರಮಾತ್ಮ ನಿಮಗೆ ಕೊಟ್ಟಿದ್ದಾನೆ. ಇವತ್ತು ಅದರಿಗಿಂತಲೂ ವಿಶೇಷವಾಗಿ ಪರಶುರಾಮ ಜಯಂತಿ. ಇವತ್ತು ಭಾಳ ವಿಶೇಷವಾದ ದಿನ. ಪರಾಕ್ರಮ ಮತ್ತು ಶಕ್ತಿಗೆ ಇನ್ನೊಂದು ಹೆಸರೇ ಪರಶುರಾಮ ಅಂತ. ಪರಶುರಾಮನ ಇವತ್ತು ಜಯಂತಿಯ ದಿವಸದಲ್ಲಿ ಈ ಒಂದು ಶಿಷ್ಯರ ಮೂಲಕ ಗುರುಗಳನ್ನು ವಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು ಸಲ ಹೇಳಿದ್ದಾರೆ, ಕಾರ್ಕಳದಲ್ಲಿ ಶಿಲ್ಪಕಲೆಗಾಗಿ ಬೇಕಾಗುವ ಸರ್ಕಾರದ ಮೂಲಕ ಒಂದು ಒಳ್ಳೆಯ ನಿವೇಶನದ ಅಗತ್ಯ ಉಂಟು ಎನ್ನುವ ಒಂದು ಪ್ರಸ್ತಾವವನ್ನು ಹಲವಾರು ಬಾರಿ ಹೇಳಿದ್ದೆವು. ಇಷ್ಟು ತನಕ ಕೈಗೂಡಲಿಲ್ಲ ಅಂತ ಹೇಳಿದರು. ಮುಂದಿನ ದಿನದಲ್ಲಿ ಆ ಜಾಗವನ್ನು ಗುರುತಿಸಿ ಸಮುದಾಯಕ್ಕೆ ಸಿಕ್ಕಿ ಶಿಲ್ಪಕಲೆಯನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡುವುದರಲ್ಲಿ ನಾನು ನಿಮ್ಮ ಜೊತೆಗೆ, ಸರ್ಕಾರದ ಜೊತೆಗೆ ಖಂಡಿತ ಮಾಡುವ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ನೀವು ನಮ್ಮ ಜೊತೆಗೆ ಖಂಡಿತ ಅದಕ್ಕೆ ಕೈ ಜೋಡಿಸಿ ಈ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದರೆ ಇದು ಇತಿಹಾಸ. ನಾವು ಇದನ್ನು ಮಾಡಿದರೆ ಮುಂದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲದಿದ್ದರೆ ಈಗೆಲ್ಲ ಬೇರೆ ಬೇರೆ ಮಕ್ಕಳು ಸಹ ಅಷ್ಟೇ, ಸಾಫ್ಟ್ವೇರ್ ಇಂಜಿನಿಯರ್ಸು ಬೇರೆ ಏನೋ ಕಲಿತು ಬೇರೆ ಕಡೆಗೆ ಹೋಗ್ತಾರೆ. ಶಿಲ್ಪಕಲೆಯ ಶಕ್ತಿಯನ್ನು ಉಳಿಸಬೇಕಾದ್ರೆ ಇಂಥ ಒಂದು ಏನಾದರೂ ಅವರಿಗೆ ಸರಿಯಾದ ವ್ಯವಸ್ಥೆ ಬೇಕು. ಅದನ್ನು ಮಾಡುವ ಕೆಲಸವನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡುವ ಅಂತ ಹೇಳುತ್ತಾ, ನಾನು ಸಹ ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಇರ್ಬೋದು, ನಾನು ರಾಜಕೀಯ ಮಾಡಲಿಕ್ಕೆ ಬಂದವಲ್ಲ. ನಾನು ಆ್ಯಕ್ಚುಲಿ ಸತೀಶಣ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಉದ್ದೇಶಕ್ಕೋಸ್ಕರ ಬಂದೇನು ಬಿಟ್ಟು ಬೇರೆ ಯಾವುದೇ ಇಲ್ಲ. ಆಗ ಬರುವಾಗ ಸಹ ನನಗೆ ಅತ್ಯಂತ ನನ್ನನ್ನು ಕೈ ಹಿಡಿದು ಎತ್ತಿದ ಸಮುದಾಯ ಯಾವುದು ಕೇಳಿದರೆ ಅದು ನಿಮ್ಮ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಬಂಧುಗಳೇ, ಮುಂದೆ ಸಹ ಕಾಯ ವಾಚ ಮನಸ್ಸ ಯಾವತ್ತು ನಿಮ್ಮ ಜೊತೆಗೆ ಇದ್ದೇನೆ. ಇವತ್ತು ನಿಮ್ಮಲ್ಲಿ ಎತ್ತರಕ್ಕೆ ಬೆಳೆದವರು ನಮ್ಮ ಪುತ್ತೂರು ಜಗದೀಶಾಚಾರ್ಯರು ಇದ್ದಾರೆ. ಅವರು ಸಹ ಅಷ್ಟೇ ಎಲ್ಲ ಕಡೆ ಹೋದಾಗ ಸಹ ದೊಡ್ಡ ದೊಡ್ಡ ಕಾರ್ಯಕ್ರಮ ಹೇಳಿ ದೊಡ್ಡ ಸ್ವರವಾಗಿದ್ದಾರೆ. ಇವತ್ತು SKFನ ನಮ್ಮ ರಾಮಕೃಷ್ಣಾಚಾರ್ಯರು ಇದ್ದಾರೆ. ಅವರು ಸಹ ಅಷ್ಟೇ ನಿಮ್ಮ ಸಮುದಾಯದ ಹೇಳಿ ಮೊನ್ನೆ ಒಂದು ಒಳ್ಳೆಯ ನಾಗಮಂಡಲ ಕೆಲಸವನ್ನು ನಮ್ಮ ಮುನಿಯಾಲ್ನಲ್ಲಿ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಕೆಲಸ ಮಾಡಿದರು. ಹೀಗೆ ಹಲವಾರು ಜನ ವಿಶಿಷ್ಟವಾಗಿ ಬೆಳೆಯುವಂಥವರು ಇದ್ದಾರೆ. ಅವರೆಲ್ಲರೂ ನಾನು ಈ ಮೂಲಕ ನೆನೆಸುತ್ತಾ, ನಮ್ಮ ದಾಮೋದರ ಶರ್ಮಣ್ಣ ನಮ್ಮ ಸಹೋದರರಿದ್ದಾರೆ. ಅವರು ಇವತ್ತು ಎಲ್ಲ ಕಡೆಗೆ ಅಮೂಲ್ಯವಾದ ವ್ಯಕ್ತಿತ್ವವನ್ನು ತೋರಿಸಿಕೊಡ್ತಿದ್ದಾರೆ. ಯಾಕಂದರೆ ಅವರ ಮಾತು ಹಾಗೆ ಉಂಟು. ಈಗಿನ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆ, ಈಗಿನ ಜನತೆಗೆ ಇದರ ಅವಶ್ಯಕತೆ ಇದೆ. ಸಮಾಜದಲ್ಲಿ ನೇರವಾಗಿ ನಿಷ್ಠೂರವಾಗಿ ಹೇಳುವುದು ಸಹ ಅವಶ್ಯಕತೆ ಇದೆ. ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಅದು ಬ್ಯಾಲೆನ್ಸ್ ಆಗಿ ಉಳಿತದೆ. ಕೆಲವು ಸಲ ಅದನ್ನು ನಿಷ್ಠೂರವಾಗಿ ಹೇಳಿ ಮತ್ತು ಅದನ್ನು ಹೇಗೆ ಸಂದೇಶ ಕೊಡಬೇಕು ಆ ರೀತಿಯಲ್ಲಿ ಕೊಡುವ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಇನ್ನಷ್ಟು ಸರಸ್ವತಿ ಒಲಿದು ಬರಲಿ ಅಂತ ನಾನು ದೇವರಲ್ಲಿ ಬೇಡುತ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿ ನಿಮ್ಮ ಜೊತೆಗೆ ಇರಲು ಅವಕಾಶ ಮಾಡಿಕೊಟ್ಟ ಪುನರಪ್ಪಿ ಶಾಮರಾಜ ಆಚಾರ್ಯ ಅವರ ಏನೊಂದು ಕನಸು, ಕಲ್ಪನೆ, ಹಿರಿಯರದು ಏನಿತ್ತು ಅದು ಮುಂದಿನ ನಮಗೆ ಜೀವನಕ್ಕೆ ದಾರಿದೀಪ ಆಗಲಿ ಅಂತ ಹೇಳುತ್ತಾ, ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸದಾ ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ ಮಾತನ್ನು ಹೇಳುತ್ತಾ ಎಲ್ಲರಿಗೂ ವಂದಿಸ್ತಾನೆ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.